ಬೃಹತ್ ಬೆಂಗಳೂರು ಮಹಾನಗರ. ಇದು ಎಲ್ಲ ವ್ಯಾಪಾರ ವಹಿವಾಟುಗಳ ಕೇಂದ್ರ ಬಿಂದು. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಹಾಗೆಯೇ ವಾಹನ ಸಂಚಾರದಲ್ಲಿಯೂ ಒಂದು ಹೆಜ್ಜೆ ಮುಂದಿದೆ. ಆತ್ಮೀಯರೇ, ದಯಮಾಡಿ ಇದನ್ನೊಮ್ಮೆ ಗಮನಿಸಿ. ಮರೆಯದೆ ಎಲ್ಲರೂ ಸಂಚಾರ ನಿಯಮ ಪಾಲಿಸಿ. ವಾಹನ ಸಂಚಾರ ದಟ್ಟಣೆ ನಿಯಂತ್ರಿಸಿ. ಸಮೂಹ ಸಾರಿಗೆಯೊಂದಿಗೆ ಕೈ ಜೋಡಿಸಿ. ಪ್ರಕೃತಿಯು ಮಾನವನಿಗೆ ನೀಡಿರುವ ಸಂಪನ್ಮೂಲಗಳು ಅನನ್ಯ. ಮಾನವನು ಪ್ರಕೃತಿಗೆ ನೀಡಿರುವುದು ಮತ್ತು ನೀಡುತ್ತಿರುವುದು ಕೇವಲ ಮಾಲಿನ್ಯ. ಇನ್ನಾದರೂ ಪ್ರಕೃತಿಯನ್ನು ರಕ್ಷಿಸಲು ಮುಂದೆ ಬನ್ನಿ. ನಮ್ಮ ಸುತ್ತಲಿನ ಸ್ವಚ್ಛತೆಯ ಹೊಣೆ ನಮ್ಮದೆನ್ನಿ. ಬೆಂಗಳೂರಿಗೆ ನಾನೊಬ್ಬರೇ ಡಾನು ಆಗಿರ್ಲೇಬೇಕು. ಬೇರೆಯವ್ರಿಗೆ ಅವಕಾಶ ಇಲ್ಲ. ಅಣ್ಣ ಇವತ್ತು ಎದ್ರು ಅಂದ್ರೆ ಯಾರಿಗಾದ್ರೂ ಗ್ರಾಚಾರ ಕಾದಿದೆ ಅಂತಾನೆ ಅರ್ಥ. ಬಾಸ್, ಇದು ನೋಡ್ಕೊಳ್ಳಿ. ನಡಿಯಲೇ ನಡಿಯ ಮಗನೇ, ವಿಡಿಯೋ ಮಾಡ್ತೀಯ ವಿಡಿಯೋ. ನಡಿಯಲೇ ನಡಿಯ, ಗ್ರಾಚಾರ ಬಿಡ್ತೀನಿ ಬಾ ಮಗನೇ. ಐತೆ ಬಾ ಮಾರಿ ಹಬ್ಬ. ಅಣ್ಣ, ಇವನು ಯಾವನು ಮರುಸಂದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದ. ಟಿವಿ ಅವನು ಅಂತ ಕಾಣ್ತದೆ, ಅದಕ್ಕೆ ಹೇಳ್ಕೊಂಬಂದೆ ಕಣ. ಎತ್ತಲೇ ಕೈ. ಏಯ್ ನನ್ನ ಮಗನೇ, ಒಬ್ರೇ ಬಂದಿದ್ದೀನಿ ಅಂತ ಏನು ಆಟ ಆಡ್ತಾ ಇದೀಯಾ? ಇನ್ಯಾವನ್ ಜೊತೆ ಬಂದಿದ್ದೀಯಾ? ಸಿಂಹನ್ನ ಫೋಟೋದಲ್ಲಿ ನೋಡಿರ್ತೀಯ, ಕಾಡಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ. ಅದು ಯಾಕೆ ಝೂನಲ್ಲೂ ನೋಡಿರ್ತೀಯ. ಯಾವತ್ತಾದ್ರೂ ಪ್ಯಾಂಟು ಶರ್ಟು ಹಾಕೊಂಡ್ ಬಂದ್ ನಿಂತಿರೋದನ್ನ ನೋಡಿದ್ದೀಯನೋ? ಸುನಾಮಿ ಬರ್ತಾ ಇರೋ ಸೌಂಡು ಕೇಳಿಸ್ತಾ ಇಲ್ವಾ? ಕೇಳಿಸ್ಕೋ, ಕೇಳುತ್ತೆ. ಹಸಿವು ಅಂತ ದೇವರ ಪ್ರಸಾದನ ಕದ್ದು ತಿಂದವ್ರನ್ನ ಕ್ಷಮಿಸಬಹುದು, ಆದ್ರೆ ಇಡೀ ದೇಶನೇ ಕೊಳ್ಳೆ ಹೊಡೆಯುವಂತ ನಿನ್ನಂಥವ್ರನ್ನ ಕ್ಷಮಿಸೋದಿಲ್ಲ ಈ ಸದಾಶಿವ. ಮೈಂಡ್ ಇಟ್. ಏಯ್ ಮುಂದೆ ಬರಬೇಡ. ಮುಂದೆ ಬರಬೇಡ ಕಣೋ. ಮುಂದೆ ಬಂದ್ರೆ ಅವ್ರ ಹಿಂದೆ ಹೋಗ್ಬಿಡ್ತಾರೆ. ನಿಲ್ಲಿಸ್ರು, ಇನ್ನು ಕೋಳಿ ಮೊಟ್ಟೆ ಇಟ್ಟಿಲ್ಲ. ಮೊಟ್ಟೆ ಇಡಕ್ಕಿಂತ ಮೊದ್ಲೇ ಕೈ ಹಾಕಿ ಎಳೆದ್ರೆ ಕೋಳಿ ಸತ್ತೋಗ್ಬಿಡುತ್ತೆ. ಚಿಲ್ಲ ಮತ್ ಕುತ್ತೆ వాయితరంద వెట్టిడువే. నేను సామాన్యుడు కాదు, వీడేం పీక్కుంటాడో తెలుసుకున్నావా? సారే జహాసే అచ్చా ಹಿಂದೂಸ್ತಿತಾ ಹಮಾರಾ. ನಮ್ಮ ದೇಶಕ್ಕೆ ದ್ರೋಹ ಮಾಡೋ ನಿನ್ನಂಥವ್ರನ್ನ ಬರೀ ಕಿರು ಬೆರಳಲ್ಲೇ ಉದ್ದುದ್ದ ಸೀಳು ಬಿಡ್ತೀನಿ. ಸಮಾಧಾನ, ಹಾಟು ಸ್ವಲ್ಪ ವೀಕ್ ಇದೆ. ಇದರಲ್ಲಿ 6 ಬುಲೆಟ್ ಇವೆ. ಯಾಕೆ ಶಾಕ್ ಆಯ್ತಾ? ಆಗಿರ್ಲೇಬೇಕು. ನಿನ್ಗ ಆಗ್ಬೇಕು ಅಂತ ತಾನೆ ನಾನ್ ತುಪಾಕಿ ತೆಗೆದಿರೋದು. ನೀನು ರಿಪೋರ್ಟ್ರೇ ಇರ್ಬೋದು, ಬರೆಯ ಕೈ ಇಲ್ಲ ಅಂದ್ರೆ ಅವತ್ ನಾನಿದ್ದಲ್ಲಿ ನೀನ್ ಹುಡ್ಕೊಂಬಂದ್ ನನಗ ಹಾಕ್ಬಿಟ್ಟಲ್ಲ. ಇವಾಗ ಏನ್ ಮಾಡ್ತೀಯ? ಇದು ನನ್ನ ಏರಿಯಾ, ಇದು ನನ್ ಜಾಗ, ಇದು ನನ್ ಜಾಗ ಕಣೋ. ನಾನು ಬೆಂಗಳೂರಲ್ಲಿ ಕುಡಿದ ಅಂದ್ರೆ ಉಡುಪಿ ಹಾರ್ಬರ್ ಅನ್ನು ನಡ್ಗೋಗುತ್ತೆ ಕಣೋ. ಎತ್ತಿ ಹಿಂಗ್ ಕೈ ತಟ್ಟದ ಅಂದ್ರೆ
ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಆರ್ಮುಗ ಕೋಟೆ ಕಣೋ. ಲೇ, ಕೈಯಲ್ಲಿ ಪೆನ್ ಹಿಡಿಯೋರ್ನ ನೋಡಿದ್ಯಾ, ಆದ್ರೆ ಪೆನ್ನಲ್ಲಿ ಬುಲೆಟ್ ಹಾಕೋರ್ನ ನೋಡಿದ್ಯಾನೋ ನೀನು? ಕುಳ್ಳನ್ ಮಗನೇ, ಗಲ್ಲಿ ನಾಯಿ. ತಾಯಿನ ವಿಷಯಕ್ಕೆ ಬಂದ್ರೆ ಜನ ಯಾರೇ ಆಗ್ಲಿ, ಜಾಗ ಯಾವುದೇ ಆಗ್ಲಿ, ಅವ್ರನ್ನ ನುಕ್ಕಿ ಹೊಡಿತೀನಿ. ನನ್ನ ಟಚ್ ಮಾಡಿ ನೀನು ಜೀವಂತವಾಗಿ ಹೋಗ್ತೀಯನಾ? ಲೇ ಮಗನೇ, ಬಡಿಯೋ ಸಿಡಿಲು ನಾನು, ಸುಟ್ಟು ಕರಕಲಾಗಿ ಹೋಗ್ತೀಯಾ? ಅಣ್ಣ ದೊಡ್ಡ ಮನುಷ್ಯರು ಕಣೋ, ಮರ್ಯಾದೆ ಕೊಡಿ. ಬನ್ನಿ ಸರ್, ಬನ್ನಿ ಸರ್. ಎದ್ಕೊಂಡ್ಬಿಟ್ರಿ ಸಾರ್, ಎದ್ಕೊಂಡ್ಬಿಟ್ರಿ ಸಾರ್, ಎದ್ಕೊಂಡ್ಬಿಟ್ರಿ ಸಾರ್. ಅಯ್ಯೋ ಮಿಶ ಮಾಮ ಎದ್ಕೊಂಡ್ಬಿಟ್ಟ ಸಾರ್, ಎದ್ಕೊಂಡ್ಬಿಟ್ರು. ಒಳಗಡೆ ಏನು ಸೆಟ್ಲ್ಮೆಂಟ್ ಇರಬೇಕು. ಹೋಗೋಣ. ಓಕೆ ಸರ್. ಚೂರು ಹಾಕೊಂಬಿಡಿ. ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್, ಹೋಗೋಣ. ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್, ಒಳಗಡೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ. ಬನ್ನಿ ಸರ್. ಸರ್, ಮಲೇಷಿಯನ್ ಪೌಂಡ್ಸ್ ಬೇಕಾ, ಅಮೆರಿಕನ್ ಡಾಲರ್ಸ್ ಬೇಕಾ, ಇಲ್ಲ ಇಂಡಿಯನ್ ರುಪೀಸ್ ಬೇಕಾ? ಯಾವ್ದು ಬೇಕು ಹೇಳಿ ಸರ್. ನೋ, ಐ ವಾಂಟ್ ಇಂಡಿಯನ್ ರುಪೀಸ್ ಓನ್ಲಿ. ಶಿಷ್ಯ, ಜಾಗ ನೋಡಿ ಎಡಿಸಿ ಕೊಟ್ಬಿಟ್ರಲ್ಲಪ್ಪ. ನಮ್ಮ ವೆಂಕಟೇಶ, ನಮೋ ತಿರುಮಲೇಶ, ನಮೋ ತಿರುಮಲೇಶ, ನಮೋ ವೆಂಕಟೇಶ. ಅಯ್ಯಪ್ಪ, ಅಲ್ಲಯ್ಯ, ಜಾಗ ನೋಡಿ ಹೊಡೆದ್ಬಿಟ್ರಲ್ಲಯ್ಯ. ಅಯ್ಯೋ, ನಮೋ ವೆಂಕಟೇಶ. ಇನ್ಮೇಲೆ ಯಾವ ನ್ಯೂಸು ಬೇಡ, ಯಾವ ಪ್ರಮೋಷನ್ ಬೇಡ. ಸರ್, ಇವತ್ತು ಮಂತ್ರವಾದಿ ಮಾರಯ್ಯನ ಹತ್ರ ಹೋಗೋ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಸರ್, ಈಗಾಗಲೇ ಪೂಜೆಗೆಲ್ಲ ರೆಡಿ ಆಗಿದೆ. ನಿಮಗೋಸ್ಕರನೇ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಸರ್. ನಡೀರೋ, ಬರ್ತೀನಿ. ಓಂ ಸ್ವಾಹ, ಭದ್ರಕಾಳಿ ಸ್ವಾಹ, ಮಹಾಕಾಳಿ, ಜೈ ಕಾಳಿ, ಓಂ ಕಾಳಿ, ರುದ್ರಕಾಳಿ, ಮಹಾಕಾಳಿ, ಅಮ್ಮ ಚಾಮುಂಡಿ, ಜೈ ಕಾಳಿ. ನೋಡಿ ಸ್ವಾಮಿಗಳೇ, ನನಗೆ ಅಧಿಕಾರ ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ನೀವ್ ಹೇಳ್ದಂಗೆ ಎಲ್ಲಾನು ಅರೇಂಜ್ ಮಾಡಿದೀನಿ. ರೀ ಪರಂದಮ್ಮನವ್ರೆ, ನಮ್ ಗುರುಗಳು ಈಗ ಮಾತಾಡಲ್ಲ ರೀ. ಯಾಕೆ? ಯಾಕಂದ್ರೆ ಮಾತಾಡಿದ್ರೆ ಮಾಕಾಳಿ ಶಾಪ ಕೊಟ್ಬಿಡಕ್ಕಿಲ್ವಾ? ನಿಮ್ ಗುರುಗಳು ಮಾತಾಡೋದಕ್ಕೂ ಮಾಕಾಳಿ ಶಾಪ ಕೊಡೋದಕ್ಕೂ ಏನ್ರ ಸಂಬಂಧ? ಇವ್ರಿಗೆ ನಾನ್ ಹೇಳಿದ್ರೆ ಅರ್ಥ ಆಗಿಲ್ಲ. ನೀನೇ ವಸಿ ಅವ್ರ ಭಾಷೆಯಲ್ಲಿ ಅರ್ಥ ಆಗಂಗೆ ಹೇಳ. ನೋಡಿ ಸ್ವಾಮಿ, ಈಗ ನೀವು ಸರ್ಕಾರದ ಹಣನ ಕೊಳ್ಳೆ ಹೊಡಿಬೇಕಾದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಸಂಬಂಧಪಟ್ಟವ್ರಿಗೆ ನೀಟಾಗಿ ನೈಸಾಗಿ ಮಾತಾಡಿ ಬಾಯಿ ಮುಚ್ಚಿಸ್ತೀರಾ ತಾನೆ? ಹಂಗೆ ಸ್ವಾಮಿ. ಹೌದಾ? ನಾವುವೇ ಮಹಾಕಾಳಿಗೆ ಬಲಿ ಕೊಡಕ್ಕಿಂತ ಮುಂಚೆ ಸ್ವಲ್ಪ ನೈಸ್ ಮಾಡ್ಬೇಕು. ಇಲ್ದಿದ್ರೆ ನಿಮ್ ಕೆಲ್ಸ ಆಗೋದು ಡೌಟೇ. ಅಷ್ಟೇನಾ? ಸರಿ, ಪೂಜೆ ಶುರು ಹಚ್ಕೊಳ್ಳಿ. ಆಗ ಬನ್ನಿ ದಾರಿಗೆ. ಹೌದು, ನಾರಬಲಿಗೆ ಒಳ್ಳೆ ರುಚಿಯಾದ ರಕ್ತನೇ ತಂದಿದ್ದೀರಾ. ಎಲ್ಲಿ ಸಿಕ್ತು? ಎಲ್ಲೋ ಸಿಕ್ತು. ಈ ಕೆಲಸ ಎಲ್ಲ ಆದ್ಮೇಲೆ ನನ್ನ ಉದ್ದೇಶ ನೆರವೇರುತ್ತೆ ತಾನೆ? ಖಂಡಿತ. ಸ್ವಾಮಿ, ನಮ್ ಗುರುಗಳು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಸತ್ತಿರೋ ಮುದುಕಿನ ಮತ್ತೆ ಬದುಕಿಸಿದವರು. ಹರಿಯದ ಹುಡ್ಗಿನ್ ಕರ್ಕೊಂಡು ಹೋಗಿ ಮುದುಕಿ ಮಾಡಿದವ್ರು ಸ್ವಾಮಿ ನಮ್ ಗುರುಗಳು. ಅಂತವ್ರಿಗೆ ಈ ಕೆಲಸ ಎಲ್ಲ ಏನ್ ಮಹಾ? ಅಯ್ಯೋ, ಬರೀ ಮಾತೇ ಆಯ್ತಲ್ಲೋ. ಕೆಲಸ ಶುರು ಹಚ್ಕೊಳ್ರೋ. ಓಂ ಕಾಳಿ, ಮಹಾಕಾಳಿ, ಜಯ ಜಗದೀಶ್ವರಿ, ತಾಯಿ ಅಣ್ಣಮ್ಮ, ಚೌಡೇಶ್ವರಿ. ಎಲ್ರು ಕಣ್ ಮುಚ್ಕೊಂಡ್ ಧ್ಯಾನ ಮಾಡಿ. ನೀವು ಅಷ್ಟೇ, ಎಲ್ರು ಕಣ್ ಮುಚ್ಕೊಂಡೆ ಧ್ಯಾನ ಮಾಡಿ. ಯಾರು ಕಣ್ ತೆಗಿ ಕೂಡ್ದು. ಬಾಳಮ್ಮ ಬಾ, ಅವತರಿಸು ಬಾ, ನಮ್ಮನ್ನು ಪೊರೆದು ಉದ್ಧರಿಸು ಬಾ. ಬಾ ಕಾಳಿ, ಜಯ ಜಯ ರುದ್ರ ಕಾಳಿ, ಬಾ ಬಾ, ಈ ಬಲಿಯನ್ನು ಸ್ವೀಕರಿಸು. ಬಾ ಬಾ ಮಾರಮ್ಮ. ಜೈ ಕಾಳಿ, ಓಂ ಕಾಳಿ, ಮಹಾಕಾಳಿ, ಚಂಡಿ ಚಂಡಿಕೇಶ್ವರಿ, ರುಂಡಮಾಲಿನಿ, ಅಂಗಾಳ ಪರಮೇಶ್ವರಿ, ಬಾ ತಾಯಿ ದುರ್ಗಾ ಪರಮೇಶ್ವರಿ. ಜಯತು ಜಯತು ಹೇ ತಾಯೇ,
ಸ್ವೀಕರಿಸು ನಿನ್ನ ಈ ಬಲಿಯನ್ನು ತಾಯೇ ಬಾ ಓಂ ಶಕ್ತಿ ಸ್ತ್ರೀ ಶಕ್ತಿ ಮಹಾಕಾಳಿ ಓಂ ಕಾಳಿ ಜಯ ಕಾಳಿ ಜಯ ಜಯತು ಓಂ ಕಾಳಿ ಅಮ್ಮ ಕಾಪಾಡು. ಏಯ್ ಓಡ್ರೋ ಓಡ್ರೋ ಮದಿನ ಎತ್ಕೊಂಡು ಹೋಯ್ತಾನೆ ಓಡ್ರೋ ಅವನ್ನ ಬಿಡ್ಬೇಡ್ರಿ ನನ್ನ ಪೂಜೆಗೆ ಭಂಗ ಮಾಡಿದೀಯಾ ಅಲ್ಲ 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 ಚಿನ್ನು ನೀನು ಆ ಕಡೆ ಓಡು. ಎಲ್ಲೋ ಮಗು ಎಲ್ ಬಿಟ್ಟು ಬಂದ ಮಗುನ ಹೇಳ್ತಿಯಲ್ಲ ಎತ್ತು. ಯಾರ ನೀನು? ಬುದ್ಧಿ ಇಲ್ದೇ ಇರೋರ್ಗೆ ಬುದ್ಧಿ ಕಲ್ಸೋನು. ಬುದ್ಧನ ಬುದ್ಧ ಅಲ್ಲ ಕಂಡ್ರು, ನನ್ನ ಮಕ್ಕಳ ಆಕ್ಷನ್ ಹೀರೋ ಅರವಿಂದ್. ಹಲೋ, ಇಲ್ಲಿ ಯಾರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿಲ್ಲ. ಇದು ಶೂಟಿಂಗು ಅಲ್ಲ, ಆಕ್ಟ್ ಮಾಡಕ್ ಇದು ಸಿನಿಮಾನು ಅಲ್ಲ. ಹೇಗ್ ಬಂದೆ ಅದೇ ದಾರಿಯಲ್ಲಿ ವಾಪಸ್ ಹೋಗ್ಬಿಡು. ಇಲ್ದಿದ್ರೆ ಮುಟ್ ನೋಡ್ಕೋಬೇಕು. ಹಂಗ್ ಬೀಳ್ತಾ ಒದೆಗಳು. ಪಿಜ್ಜಾ ಬರ್ಗರ್ ತಿಂದಿರೋ ದೇಹ ಅಲ್ಲಮ್ಮ ಇದು. ಮುದ್ದೆ ಬಸ್ಸಾರು ತಿಂದು ಅರ್ಗಿಸ್ಕೊಂಡಿರೋ ದೇಹ. ಫುಲ್ ಸ್ಟ್ರಾಂಗ್. ಹಂಗಂದ್ರೆ ನಮ್ಮ ಹತ್ರ ಗುದ್ದಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕಬಡ್ಡಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಾಯ್ತು. ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಎಲ್ಲಾರ್ನು ಎತ್ತಾಕೊಂಡು ಹೋಯ್ತಾ ಇರೋದೆ. ಅಷ್ಟೊಂದ್ ಮೀಟ್ರಾ? ಏಯ್ ನೋಡ್ರೋ, ನೀವು 10 ಜನ ಸೇರ್ಕೊಂಡು ನನಗೆ 100 ಏಟ್ ಹೊಡಿಬಹುದು. ನಾನೊಬ್ಬ ನಿಮ್ಗೆ 1 ಏಟ್ ಹೊಡಿಯಕ್ಕಾಗೋದಿಲ್ವಾ? ಆಹಾ, ಏಯ್ ಬರೀ ಮಾತೆ ಆಯ್ತು. ಕಂದ, ರೀಲು ರಿಯಲ್ಲು ಮುಖ್ಯ ಅಲ್ಲ ಕಣೋ. ಟೈಮ್ ಬಂದಾಗ ಎದೆ ಒಡ್ಡಿ ನಿಲ್ತಾನಲ್ಲ, ಅವನು ನಿಜವಾದ ಹೀರೋ. ಬಂದ್ಬಿಟ್ರು ನನ್ನ ಮಕ್ಕಳು. ಸಿದ್ಧಾರ್ಥ್, ಸಿದ್ಧಾರ್ಥ್, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನೀವು ಸಿದ್ಧಾರ್ಥ್ ಸಮಯ ಚಾನೆಲ್ ರಿಪೋರ್ಟರ್ ತಾನೇ? ನಿಮ್ ಧೈರ್ಯಕ್ಕೆ ನಾನು ಮೆಚ್ತೆ ಕಣ್ರಿ. ನಿಮ್ಮಂತ ರಿಪೋರ್ಟರ್ಗಳಿಗೆ ಇವೆಲ್ಲ ಕಾಮನ್ ಅಲ್ವಾ? ಅಷ್ಟ್ ದೊಡ್ಡ ಮಾತೆಲ್ಲ ಯಾಕೆ ಸರ್ ಹೇಳ್ತೀರಾ? ಈ ಸಮಾಜದಲ್ಲಿ ಬೆಳೆದಿರೋ ಕಳೆಗಳನ್ನೆಲ್ಲ ಕಿತ್ ಹಾಕ್ಬೇಕು ಅನ್ನೋದೇ ನನ್ ಗುರಿ. ಹಾಗಾಗೇನೆ ಜರ್ನಲಿಸಂ ಅನ್ನುವಂಥ ಮಾಧ್ಯಮನ ನಾನು ಆಯ್ಕೆ ಮಾಡ್ಕೊಂಡಿರೋದು. ವೆರಿ ನೈಸ್. ಬೈ ದ ವೇ, ನಾನ್ ನಿಮ್ ಫ್ಯಾನ್ ರೀ. ಇವರೆಲ್ಲ ಯಾರು? ನಿಮ್ಮನ್ನ ಯಾಕೆ ಚೇಸ್ ಮಾಡ್ತಿದ್ರು? ನಿಮಗ್ ಗೊತ್ತಿರ್ಬೇಕು ಸರ್,
ಈಗ ಸಿಎಂ ಆಗ್ಬೇಕು ಅಂತ ಓಡಾಡ್ತಿದ್ದಾನಲ್ಲ ಆ ಪರಂದಾಮಯ್ಯ. ಪರಂದಾಮಯ್ಯ? ಅಯ್ಯೋ, ಪೊಲಿಟಿಕಲ್ ಅಲ್ಲಿ ದಿನ ಒಂದೇ ತಾನೇ ಮಾತು. ಹೌದು ಸರ್. ಎಂಥ ಮೂಡ ಸರ್ ಅವಯ್ಯ. ಯಾರೋ ಮಾಟ್ಕಾರ ಹೇಳಿದ್ನಂತೆ, ನರಬಲಿ ಕೊಟ್ರೆ ನಿನ್ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ ಅಂತ. ಹೋಗಿ ಹೋಗಿ ಆ ಕಾಡು ಹುಡ್ಗಿನ ಬಲಿ ಕೊಡ್ಬೇಕು ಅಂತ ಓಡಾಡ್ತಿದ್ನಲ್ಲ ಸರ್, ಅವನ್ ಬಣ್ಣ ಬಯಲ್ ಮಾಡಕ್ ಹೋಗಿ ಇಷ್ಟೆಲ್ಲ ಮಾಡ್ಬೇಕಾಯ್ತು. ನಿಮಗ್ ತುಂಬಾ ಧೈರ್ಯ ರೀ. ನಾವು ರಿಯಲ್ ಲೈಫಲ್ಲಿ ಇಂಥ ಕೆಲಸ ಎಲ್ಲ ಮಾಡಿದ್ರೆ ನೀವು ರಿಯಲ್ ಲೈಫಲ್ಲಿ ಮಾಡಿದಿರಿ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಸೈತಾನನ ಹಾಗೆ ತಲೆ ಮೇಲೆ ನಿಂತಿರೋ ಬಂಡೆ ಕೆಳಗೆ ನಿಂತಿದ್ದೀರಿ. ಅದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆದರೆ ನೀವು ಭಯ ಪಡಬೇಡಿ. ಬಂಡೆನ ಧಿಕ್ಕರಿಸಿ ನಿಂತ್ಕೊಳ್ಳಿ. ಬಂಡೆ ಬೀಳುತ್ತೆ ಅನ್ನೋ ಟೈಮಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿ. ಓಕೆ ಸರ್, ನಿಮ್ ಸಹಾಯ ಮತ್ತು ಸಹಕಾರ ಇವೆರಡೂ ನನಗೆ ಬೇಕು. ಈ ಕ್ಯಾಮ್ರಾದಲ್ಲಿ ಆ ಪರಂದಾಮಯ್ಯನ ಭವಿಷ್ಯ ಇದೆ ಸರ್. ಅವನಿಗೆ ತಕ್ಕ ಬುದ್ಧಿ ಕಲಿಸ್ತೀನಿ ಅಂತ ಮೂಡ್ರು ನಮ್ಮ ನಾಯಕರಾಗಿರಬಾರದು ಸಿದ್ಧಾರ್ಥ್. ನಿಮ್ಮ ಹಿಂದೆ ನಾನು ಯಾವಾಗಲೂ ಇರ್ತೀನಿ. ಥ್ಯಾಂಕ್ ಯು ಸರ್. ಬೈ ದ ಬೈ, ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಇಲ್ಲೇ ಹತ್ರದಲ್ಲಿ ನನ್ನ ಜೀಪ್ನ ಬಚ್ಚಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ ಸರ್? ನಿಮ್ಮಂಥವ್ರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಬನ್ನಿ. ಥ್ಯಾಂಕ್ ಯು ಸರ್. ಪ್ಲೀಸ್. ರೀ, ನನ್ಗೇನು ಗಿಫ್ಟ್ ತಂದಿಲ್ವಾ? ನಿನಗ್ ನನ್ನ ಮನ್ಸನ್ನೇ ಕೊಟ್ಟಿದ್ದೀನಿ, ಬೇರೇನ್ ಬೇಕು ಹೇಳು. ಹೌದು, ನೀವ್ ಯಾಕೆ ನನ್ನನ್ನು ಇಷ್ಟಪಟ್ಟಿದ್ದು? ಅವತ್ತು ಮಳೆ ಬರ್ತಾ ಇತ್ತು. ನೀನು ಪೇಪರ್ನಲ್ಲಿ ದೋಣಿ ಮಾಡಿ ಅದನ್ನ ನೀರಿನಲ್ಲಿ ತೇಲ್ಬಿಡ್ತಾ ಇದ್ದೆ. ನೀನ್ ಬಿಡ್ ದೋಣಿ ನೀರಲ್ಲಿ ತೇಲ್ತಾ ಇತ್ತು. ಹಾಗೆ ನನ್ ಮನ್ಸು ಗಾಳಿಲಿ ಹಾರೋಕ್ ಶುರುವಾಯ್ತು. ರೀ, ನೀವು ಫಸ್ಟ್ ಟೈಮ್ ನನ್ ಮುಂದೆ ಬಂದ್ ನಿಂತಾಗ ನಿಮ್ ಮುಖ ನೋಡ್ಬೇಕಿತ್ತು. ಆ ಕ್ಷಣ ಮರೆಯೋಕೆ ಆಗಲ್ಲ. ಆ ಸುಂದರ ನೆನಪುಗಳನ್ನ ಮರೆಯಕ್ಕಾಗೋದಿಲ್ಲ ಕೃಷ್ಣವೇಣಿ. ಅವನ್ನ ಮರಿದೆ ನೆನಪಲ್ಲಿಟ್ಕೋಬೇಕಷ್ಟೆ. ನೋಡಯ್ಯ, ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ನ್ಯೂಸ್ ಸರಿಯಾಗಿ ಕಲೆಕ್ಟ್ ಮಾಡ್ತಿಲ್ಲ ಅಂತ. ಡೂ ಯುವರ್ ಡ್ಯೂಟಿ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನಪ್ಪ ಸರ್, ರಿಪೋರ್ಟ್ ಎಲ್ಲ ಸರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರಿ ಕೆಲಸ ಮಾಡು. ಆಯ್ತು ಸರ್. ಏನಮ್ಮ ಗುಂಡುಮಣಿ, ಹೇಳಿ ಸರ್. ನಿನ್ನೇನೋ ಕೆಲ್ಸಕ್ಕೆ ರಜೆ ಹಾಕಿದ್ಯಂತೆ? ಹ್ಞೂ ಸರ್. ಬರೀ ಇಷ್ಟರಲ್ಲೇ ಆಗೋಯ್ತು. ಸರಿ ಕೆಲಸ ಮಾಡು. ಸರಿ. ಇವರೆಲ್ಲ ಯಾಕೆ ಬರ್ತಾರ ನನ್ ಗ್ರಾಚಾರ. ಗುಡ್ ಮಾರ್ನಿಂಗ್ ಹೇಳಿಯ ದೊಡ್ಡವ್ರಿಗೆ. ಸಾರಿ, ಗುಡ್ ಮಾರ್ನಿಂಗ್ ಸರ್. ಕೂತ್ಕೋ. ಎಲ್ಲ ಕೇಳಿ ಪಡ್ಕೋಬೇಕು. ಏನ್ ಪುಟ್ಟಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಗೈಸ್, ನಮ್ ಸಿದ್ಧಾರ್ಥ್ ಎಂತಹ ಸುದ್ದಿ ತಂದಿದ್ದಾರೆ. ಇದರಿಂದ ನಮ್ ಚಾನಲ್ಗೆ ಒಂದು ಒಳ್ಳೆ ಹೆಸರು ಕೂಡ ಬಂತು. ನಾವೆಲ್ಲರೂ ಕೂಡ ಸಿದ್ಧಾರ್ಥಿಗೆ ಕಾಂಗ್ರೆಸ್ ಹೇಳಲೇಬೇಕು. ಒಳ್ಳೆ ನನ್ನ ಮಗ. ನಾನಿರ್ಬೇಕಾದ ಜಾಗದಲ್ಲಿ ಈ ನನ್ನ ಮಗ ಸೇರ್ಕೊಂಡ್ಬಿಟ್ಟ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಇದು. ಥ್ಯಾಂಕ್ಸ್. ಏನು ತುಂಬ ಸಾಧನೆ ಮಾಡಿಬಿಟ್ಟಿದ್ದಾನೆ. ಸರ್, ಏನಪ್ಪ ಸಿದ್ಧಾರ್ಥ್ ಅವರು ಎಂತ ಒಳ್ಳೆ ಕೆಲಸ ಮಾಡಿದಾರೆ ಸರ್ ಚಾನಲ್ಗೋಸ್ಕರ. ನೀವ್ ಈ ತರದ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸನಾದ್ರೂ ಮಾಡಿದಿರಾ ಸರ್? ಅಯೋಗ್ಯಂತಂದು ಎಲ್ರೂ ನನಗೆ ಬುದ್ಧಿ ಹೇಳೋರೆ. ಲೇ ತಿಗಣೆ ಸರ್, ಏನ್ ಮಕ ನೋಡ್ತೀಯಾ? ಹೋಗಿ ಕಾಫಿ ತಗೊಂಬಾರ. ತಂದೆ ಸರ್. ಹಲೋ ರೇ, ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಸುಮ್ಮನೆ ಇಡ್ರಿ.
ನಿನ್ನೆ ಶಾರುಖ್ ಖಾನ್ ಪಿಕ್ಚರ್ಗೆ ಹೋಗಿದ್ಯಲ್ಲ, ಹೇಗಿತ್ತು? ಚೆನ್ನಾಗಿತ್ತು ಸರ್. ಏನ್ ಚೆನ್ನಾಗಿತ್ತು. ಆಕ್ಚುಲಿ ಆ ಕ್ಯಾರೆಕ್ಟರ್ ನನಗ್ ಸಿಗ್ಬೇಕಾಗಿತ್ತು. ಪಿಕ್ಚರು 25 ವೀಕ್ಸ್ ಚೆನ್ನಾಗಿ ಹೋಗ್ತಿತ್ತು. ಏನ್ ಮಾಡ್ಲಿ, ಸುಮ್ನೆ ಪ್ರತಿಭೆ ಇದ್ರು ಪ್ರಯೋಜನ ಇಲ್ಲ. ನಮಸ್ಕಾರ ಸರ್. ಹಾ ಇರ್ಲಿ. ಏನ್ ಕೊಟ್ಟಿದ್ನೆಲ್ಲ ಹಂಗೆ ಇಟ್ಕೊಂಡ್ಬಿಡ್ತೀರಾ? ಲೇ ತಲಹರಟೆ, ಬಂದ್ ವಿಚಾರ ಏನ್ ಹೇಳೋ? ಟಿವಿನಲ್ಲಿ ನೋಡಿದ್ರಾ ಸಿದ್ಧಾರ್ಥ್ ಅವರು ಎಂತ ಸೀಕ್ರೆಟ್ ಸುದ್ದಿ ಕಂಡಿದ್ದಾರೆ ಅಂತ? ಅದೆಂತ ಸುದ್ದಿನೋ? ಆಕ್ಚುಲಿ ನಾನು ಅವನಿಗೆ ಕೊಟ್ಟ ಭಿಕ್ಷೆ. ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ನಿನಗೆಲ್ಲ ಅರ್ಥ ಆಗತ್ತೆ, ಆದ್ರೂ ನನ್ನ ಪ್ರೆಸ್ಟೀಜ್ಗೋಸ್ಕರ ಹೇಳ್ತೀನಿ, ಕೇಳು. ಹೇಳಿ. ನೋಡು, ಆ ಪರಂದಾಮನ್ ಕೇಸು ನನ್ನ ಹತ್ರನೇ ಬಂದಿತ್ತು. ನಾನೇ ಅಟೆಂಡ್ ಮಾಡಬೇಕು ಅಂತಿದ್ದೆ, ಆದ್ರೆ ನನ್ನ ಹಿಂದೆನೆ ಸಿದ್ಧಾರ್ಥ ನಿಂತಿದ್ದ. ಪಾಪ ಅವನು ಸ್ವಲ್ಪ ಬೆಳೀಲಿ, ಅವನಿಗೂ ಹೆಸರು ಬರಲಿ ಅಂತ ಅವನಿಗೆ ಆ ಕೇಸ್ ಬಿಟ್ಕೊಟ್ಟೆ. ನೀವು ಮುಚ್ಕೊಂಡು ಬಂದೆ. ಹೌದಾ ಸರ್? ಹಾ ನೋಡಯ್ಯ, ನಾನು ಆಲ್ರೆಡಿ ಹೀಮೇನ್ ಬೆಳೆದಂಗೆ ಬೆಳೆದು ಬಿಟ್ಟಿದ್ದೀನಿ. ಮತ್ತೆ ಕುಳ್ಳಕ್ಕೆ ಇದ್ರಲ್ಲ ಸರ್? ಲೈ, ನಾನು ಬೆಳೆದಿದ್ದೀನಿ ಅಂದ್ರೆ ನನ್ನ ಪ್ರತಿಭೆಯಲ್ಲಿ ನಾನು ಬೆಳೆದು ಬಿಟ್ಟಿದ್ದೀನಿ ಕಣಯ್ಯ. ಅವರೆಲ್ಲ ಇನ್ನು ಚಿಕ್ಕವರು, ಯಂಗ್ಸ್ಟರ್ಸ್, ಬಿಸಿ ರಕ್ತ, ಅವರು ಬೆಳೆಲಿ ಅಂತ ಬಿಟ್ಬಿಟ್ಟಿದ್ದೀನಿ ಕಣಯ್ಯ. ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಸರ್. ನೀನ್ ನಂಬಿದ್ರಷ್ಟು ಬಿಟ್ರಷ್ಟು ಹೋಗಯ್ಯ ಸುಮ್ನೆ. ಹಂಗಲ್ಲ ಸರ್. ಮತ್ತಿನ್ಯಾಕ್ ಸರ್? ನಿನಗೆ ಬಿನ್ ಲಾಡೆನ್ ಗೊತ್ತಾ? ಅದೇ ನಮ್ಮನೆ ಪಕ್ಕದಲ್ಲಿ ಸೈಕಲ್ ಶಾಪ್ ಇಟ್ಟಿದ್ದಾನಲ್ಲ, ಹಾಕ್ಬಿಡ್ತೀನಿ ನೋಡು. ಲೇ, ಬಿನ್ ಲಾಡೆನ್ ಅಂದ್ರೆ ಭಯೋತ್ಪಾದಕ ಕಣೀಯ. 2003 ಅಮೆರಿಕಾದವರು ಅವನ ಸುಟ್ಟಾಗ ನಾನು ಆಫ್ಘಾನಿಸ್ತಾನದಲ್ಲೇ ಇದ್ದೆ, ಸ್ಪಾಟ್ ಅಲ್ಲೇ ಇದ್ದೆ. ಈ ವಿಷಯನ ನ್ಯೂಸ್ ಮಾಡ್ಬೇಕು ಅಂತಂದ್ಬಿಟ್ಟು ಏರ್ಪೋರ್ಟ್ಗೆ ಓಡ್ದೆ. ಸರ್ ಕಾರ್ ಇರ್ಲಿಲ್ವಾ? ಕಾರ್ ಇತ್ತು, ಕೀ ಮರೆತು ಬಿಟ್ಟಿದ್ದೆ ನಾನು ಏರ್ಪೋರ್ಟ್ ಬರೋದ್ರೊಳಗಾಗಿ ಫ್ಲೈಟ್ ಮಿಸ್ ಆಗ್ಬಿಟ್ಟಿತ್ತು. ನಾನು ಇಂಡಿಯಾಗೆ ಬರೋದ್ರೊಳಗಾಗಿ ಆ ಬಿಸಿ ಸುದ್ದಿ ಹಳಸೋಗ್ಬಿಟ್ಟಿತ್ತು. ಆ ಕ್ರೆಡಿಟ್ ಬೇರೆಯವ್ರಿಗೆ ಹೋಗ್ಬಿಡ್ತು ಕಣಯ್ಯ. ಅಲ್ಲ ಸರ್, ಬಿನ್ ಲಾಡೆನ್ ಸತ್ತಿದ್ದು 2011 ಇರಬಹುದು. ಆ ಟೈಮ್ನಲ್ಲಿ ಯಾವುದೋ ಮಿಸ್ ಕಾಲ್ ಬಂತು, ಹಾಗಾಗಿ ಆ ಡೇಟು ಇಸ್ವಿ ಮಿಸ್ ಆಗೋಯ್ತು. ಆದ್ರೂ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಸರ್. ಅಯೋಗ್ಯ, ಇಷ್ಟೇ ಒಂದು ಮಾತು ಹೇಳ್ತೀನಿ ಕೇಳಿ. ಹೇಳು. ನೀವ್ ಹೇಳಿದ್ನೆಲ್ಲ ಇದೇ ಕಿವಿಯ ಕೇಳಿಸ್ಕೊಂಡೆ. ನಮ್ಮ ಆಫೀಸ್ನ ಹೊರಗಡೆ ಒಂದು ಹೂವಿನ ಗಿಡ ಇದೆ. ಅದ್ರಲ್ಲಿ ಒಂದು ಹೂವಿನ ಕಿತ್ತಂದು ನನ್ನ ಕಿವಿ ಮೇಲೆ ಹಂಗೆ ಇಟ್ಬಿಡಿ, ನಾನು ಹಂಗೆ ಹೊಟ್ಟ. ನೀವ್ಯಾಕೆ ನಗ್ತಿದ್ದೀರಾ? ಕೆಲಸ ನೋಡಿ. ಇದೇನು ವರ್ಕ್ ಆಗ್ತಿಲ್ಲ, ಸ್ವಲ್ಪ ನೋಡಯ್ಯ. ವರ್ಕ್ ಆಗೋದು. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಮಾಜಿ ಮುಖ್ಯಮಂತ್ರಿ ಪರಂದಮ್ಮಯ್ಯನವರ ನಿಜ ಬಣ್ಣ ಬಯಲಾಗಿದೆ. ಈ ಮೂಲಕ ಗೋಮುಖ ವ್ಯಾಘ್ರ ಪರಂದಮ್ಮಯ್ಯ ರಹಸ್ಯ ಗೊತ್ತಾಗಿದೆ. ತಮ್ಮ ಅಧಿಕಾರವನ್ನು ಮರಳಿ ಪಡೆಯಲು ನರಬಲಿ ಕೊಡಲು ಸಿದ್ಧವಾಗಿದ್ದಾಗ ನಮ್ಮ ವಾಹಿನಿಯ ಸಿದ್ಧಾರ್ಥ್ ಈ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ. ಇದರೊಂದಿಗೆ ನಮ್ಮ ಪ್ರತಿನಿಧಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಾಜಿ ಮುಖ್ಯಮಂತ್ರಿಯ ನಿಜ ರೂಪ ಕಳಚಿಟ್ಟಿದ್ದಾರೆ. ಮೂಢನಂಬಿಕೆಗೆ ಮಣೆ ಹಾಕಲು ಹೊರಟ ಮಾಜಿ ಮುಖ್ಯಮಂತ್ರಿಗಳ ನಡೆಗೆ ಎಲ್ಲೆಡೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ಕೂಡಲೇ ಕಾನೂನು ಕ್ರಮಕ್ಕೆ ಕೂಗುಗಳು ಕೇಳಿ ಬರುತ್ತಿದೆ. ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಬಹುಶಃ ನಮ್ಮ ಭ್ರಷ್ಟಾಚಾರ, ಬಡತನ ಎಲ್ಲವನ್ನೂ ಕೂಡ ತಡಿಬಹುದು ಅನ್ಸುತ್ತೆ ಸಿದ್ದು. ಹೌದು ಸರ್, ಕೈಯಲ್ಲಿ ಹಿಡಿಯೋ ಲೇಖನಿಗೆ 1000 ಅಣುಬಾಂಬ್ನಷ್ಟು ಶಕ್ತಿ ಇರತ್ತೆ. ಆದ್ರೆ ಅದನ್ನ ನಾವು ಸರಿಯಾಗಿ ಬಳಸ್ಕೋಬೇಕು ಅಷ್ಟೇ. ಆದ್ರೆ ಒಂದಂತೂ ಸತ್ಯ ಸಿದ್ದು, ಕೈಯಲ್ಲಿ ಹಿಡಿಯೋ ಲೇಖನಿಗೆ ಶಕ್ತಿ ಇದೆ. ಅದನ್ನ ಕೈಲಿ ಹಿಡಿಬೇಕು ಅಂದ್ರೆ ಎದೆಯೊಳಗೆ ಬೆಂಕಿ ಉಂಡೆ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಲೇಖನಿಗೆ ಒಂದು ಮಹತ್ವ ಸಿಗೋದು. ಹಾಗಂತ ಪೆನ್ ಹಿಡಿದವರೆಲ್ಲ ಜರ್ನಲಿಸ್ಟ್ ಆಗೋದಕ್ಕೆ ಸಾಧ್ಯನ ಹೇಳು? ಕೈಯಲ್ಲಿರೋ ಆಯುಧನ ಸರಿಯಾಗಿ ಬಳಸ್ಕೊಂಡು ಸಮಾಜನ ಕ್ಲೀನ್ ಮಾಡ್ಬೇಕು. ಅದೇ ಒಬ್ಬ ಒಳ್ಳೆ ಜರ್ನಲಿಸ್ಟ್ ಇರೋ ಶಕ್ತಿ. ಅಂದಹಾಗೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಸಿದ್ಧಾರ್ಥ್. ಏನ್ ಸರ್ ಅದು? ಅದೇ ಪದೇ ಪದೇ ನೀ ನನಗೆ ಹೇಳ್ತಿದ್ದೆ, ನೆನಪಿದ್ಯಾ? ನಾನು ಕಾಡು ಜನಾಂಗದವ್ರ ಬಗ್ಗೆ ಅಧ್ಯಯನ ಮಾಡಬೇಕು, ನಾನು ಕಾಡಿಗೆ ಹೋಗ್ಬೇಕು, ಹಾಗೇನೆ ಪುಸ್ತಕ ಕೂಡ ಬರಿಬೇಕು ಅಂತ ನೀವು ನನಗೆ ಹೇಳ್ತಿದ್ರಿ. ಹೌದು, ಅವರೆಲ್ಲ ಆಧುನಿಕ ಪ್ರಪಂಚದಿಂದ ದೂರ ಉಳಿದಿರೋ ಮುಗ್ಧರು ಸರ್. ಆ ಮುಗ್ಧ ಮನಸ್ಸುಗಳ ಬಗ್ಗೆ ಬರಿಬೇಕು ಅನ್ನೋದು ನನ್ನ ಕನಸು.
ಎಲ್ರೂ ಆಧುನಿಕತೆಗೆ ಮಾರು ಹೋಗಿ ತಮ್ಮ ತಮ್ಮ ಹಳ್ಳಿಗಳನ್ನ ಬಿಟ್ಟು ನಗರಕ್ಕೆ ಬಂದು ಐಷಾರಾಮಿ ಜೀವನ ನಡೆಸ್ಕೊಂಡು ಯಂತ್ರಗಳ ತರ ದುಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ನೀನು ಕಾಡಿಗೆ ಹೋಗಿ ಅಧ್ಯಯನ ಮಾಡಬೇಕು ಅಂತಿದ್ಯಾ ಸಿದ್ಧಾರ್ಥ್? ನಿಜಕ್ಕೂ ನೀನು ಗ್ರೇಟ್. ಅಂದಹಾಗೆ ನಿನಗೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ ಸಿದ್ದು. ನಿಮ್ ಕನಸು ನನ್ಸಾಗೋ ಕಾಲ ಹತ್ರ ಬರ್ತಿದೆ. ನಮ್ ಚಾನೆಲ್ ಮುಖಾಂತರ ನಿಮ್ಮನ್ನ ದೇವಪುರ ಅನ್ನೋ ಊರಿಗೆ, ಕಾಡಿನ ಬಗ್ಗೆ, ಅಲ್ಲಿನ ಜನರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಳಿಸ್ತಾ ಇದ್ದೀವಿ. ಆರ್ ಯು ಹ್ಯಾಪಿ ಸಿದ್ಧಾರ್ಥ್? ಶ್ಯೂರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದಿ ಬೆಸ್ಟ್ ಸಿದ್ಧಾರ್ಥ್. ಅಯ್ಯೋ ನನ್ನ ಹಳೆ ಗ್ರಾಚಾರವೇ, ನಾನು ಏನೇ ತಿಣಕಾಡಿದ್ರು ನನಗೊಂದು ಕೇಸು ಸಿಗ್ತಾ ಇಲ್ವಲ್ಲ. ರಾಬರೇನೋ, ರೇಪೋ, ಮರ್ಡರೋ ಯಾವ್ದಾದ್ರು ಒಂದು ಕೇಸು ಸಿಕ್ಕಿದ್ರೆ ಸಾಕು, ನನಗೆ ಪ್ರಮೋಷನ್ ಸಿಗುತ್ತೆ. ಆದ್ರೆ ಆ ಸಿದ್ಧಾರ್ಥ ಹೇಗೋ ಕೇಸ್ಗಳು ಕಂಡು ಹಿಡಿದು ಬಿಡ್ತಾನೆ. ಇದರಲ್ಲಿ ಏನೋ ಗೋಲ್ಮಾಲ್ ಇದೆ. ಇರ್ಲಿ ಇರ್ಲಿ ಸರ್. ಅರೆ ಹೋಗಯ್ಯ ಸರ್. ಏನಯ್ಯ ಸರ್? ನಮಸ್ತೆ ಸರ್. ಯಾವ ಬಂದ್ರೆ? ಈಗ ಬಂದಲ್ಲ ಸರ್. ಅಯ್ಯಯ್ಯೋ, ಅದ್ ಹಾಗಿರ್ಲಿ ಸರ್. ಇದ್ರಲ್ಲಿ ಗೋಲ್ಮಾಲ್ ಎಲ್ಲ ಏನೂ ಇಲ್ಲ ಸರ್. ಸುಮ್ನೆ ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಹೊರಗಡೆ ಹೋಗಿ ನೋಡಿ ಸರ್, ಬೇಕಾದಷ್ಟು ನ್ಯೂಸ್ ಸಿಗತ್ತೆ. ಅದೇ ಸರ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದ್ ನ್ಯೂಸ್ ಸಿಗ್ತಾ ಇಲ್ಲ ಸರ್ ನನಗೆ. ಯಾಕೆ ಸರ್ ಸಿಗಲ್ಲ? ರಾಜ್ ಕಾಲುವೆನಲ್ಲಿ ನೀರ್ ತುಂಬಿದೆ, ಮನೆಗಳಿಗೆ ನುಗ್ತಾ ಇದೆ. ಹೋಗ್ ನೋಡಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಯಾರಿಂದ ನೀರ್ ತುಂಬ್ತಿದೆ ಅಂತ ಹುಡುಕಿ ಕೇಸ್ ತಾನಾಗಿ ಸಿಗತ್ತೆ. ಸುಮ್ನೆ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿಯೋದ್ರ ಬದಲು ಅಲ್ಲಾದ್ರೂ ಹುಡುಕ್ಬೋದಲ್ಲ ಸರ್, ಕೇಸ್ ತಾನಾಗಿ ಸಿಗತ್ತೆ. ಬರ್ಲಾ ಸರ್? ಮಗನೇ, ಮೊನ್ನೆ ಬಂದ ಪಿಳ್ಳೆ ನನಗೆ ಬುದ್ಧಿ ಹೇಳಕ್ ಬಂದಿದ್ಯಾ? ಲೇ, ನಾನು ನೋಡ್ತೀನಿ ಕಣೋ, ನೀನು ಹೇಗೆ ಇಲ್ಲಿರ್ತೀಯ ಅಂತ ನಾನು ನೋಡ್ತೀನಿ ಕಣೋ. ಅವನೆಲ್ಲೋದ ಫಿಟ್ಟಿಂಗ್ ಮಾಸ್ಟರ್ ತಿಗಣೆ? ಅಯೋಗ್ಯ, ನಾನು ಕುಮದ ಸಿನಿಮಾಗೆ ಹೋಗಿದ್ದನ್ನ ಹೋಗಿ ನನ್ನ ಹೆಂಡತಿ ಹತ್ರ ಹೇಳಿದ್ಯಲ್ಲ. ನಮ್ಮ ಮನೆ ಬರೋದಕ್ಕೆ ಯಾವನ ಹೇಳಿದ್ದು ನಿನಗೆ? ಅಯೋಗ್ಯ. ಸರ್, ನೀವು ಹೋಗಿದ್ದಕ್ಕೆ ಅಲ್ವಾ ಸರ್ ನಾನು ಹೇಳಿದ್ದು? ಲೇ, ಬರ್ತಾ ಬರ್ತಾ ನಿನ್ ತಲೆ ಹರಟೆ ಜಾಸ್ತಿ ಆಗ್ತಾ ಇದೆ. ಹೀಗೆ ಮಾಡ್ತಿದ್ರೆ ನಿನ್ನ ಕೆಲಸದಿಂದ ತೆಗೆಸ್ಬಿಡ್ತೀನಿ ನಾನು. ಏನ್ ಸರ್, ಗುರು ಶಿಷ್ಯಂದ್ರ ಇಬ್ರು ಕಿತ್ಲಾಡ್ತಾ ಇರಂಗಿದೆ. ಇವ್ ನನ್ನ ಶಿಷ್ಯನ? ಅಯ್ಯೋ, ಒಂದ್ಸರಿ ಶಿಷ್ಯ ಆಗಿದ್ದಕ್ಕೆ ನನ್ ಮುಗಿಸ್ಬಿಟ್ಟ. ಸಾರ್, ನನ್ನನ್ನ ನಿಮ್ಮ ಶಿಷ್ಯನಾಗಿ ಮಾಡ್ಕೊಳ್ಳೋ ಅದೃಷ್ಟ ನಿಮ್ಗೆಲ್ಲಿದೆ ಸರ್? ಅದು ಸರಿ ಸರ್, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಹೌದಾ? ಇಷ್ಟು ವಯಸ್ಸಾದ್ರೆ ಎಷ್ಟು ಎನರ್ಜಿ ಸರ್ ನಿಮ್ಗೆ. ಬೂಸ್ಟ್ ಕುಡಿತೀರಾ? ಇಲ್ಲ, 290 ತಗೊಂತಾರೆ. ಅದು ನನ್ನ ಸಾಧನೆನೇ ಆಗಿದೆಯಮ್ಮ. ನಾನು ಒಳ್ಳೆ ಸಾಧಕ. ನಿನಗೆ ಅಮಿತಾಬ್ ಬಚ್ಚನ್ ಗೊತ್ತಾ? ಶಾರುಖ್ ಖಾನ್ ಗೊತ್ತಾ? ಬೇಡ ಸಲ್ಮಾನ್ ಖಾನ್ ಗೊತ್ತಾ? ಇವರಷ್ಟೇ ಅಲ್ಲ, ಬೇಡ ಸಿದ್ಧಾರ್ಥ ಗೊತ್ತಾ? ಇವರೆಲ್ಲ ನನ್ನ ಶಿಷ್ಯಂದ್ರೆ. ಸರ್, ಮತ್ತೆ ನಾನು? ನೀನು ಮಗಳಿದ್ದಾಗೆ. ಹಾಗೆ ಅಂತ ತಿಳ್ಕೊ. ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಮಿನುಗುತ್ತಾರೆ. ನಾನಾ ಸರ್? ನೀನಲ್ಲಮ್ಮ ಕಣಮ್ಮ. ಅವಳು ಆಗಿನ ಕಾಲದಲ್ಲಿ ನನ್ನ ಸೌಂದರ್ಯ ನೋಡಿ ಹೂವಿಡ್ಕೊಂಡು ನನ್ನ ಹತ್ರ ಬಂದು, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನನಗೆಂದೇ ಬರೆದ ಪ್ರೇಮದ ಓಲೆ ಅಂತ ನನ್ ಲವ್ ಮಾಡಕ್ ಬಂದ್ಲು. ಲವ್ ಮಾಡ್ಬೇಕಾಗಿತ್ತು, ಮದ್ವೆ ಆಗ್ಬಿಟ್ಟಿದೆ ಅಷ್ಟೊತ್ತಿಗೆ. ಶ್ರೀರಾಮಚಂದ್ರ, ಆಫೀಸ್ ಬಿಟ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀರಾ? ಸ್ವಾಮಿ, ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಇನ್ನಾದ್ರೂ ಈ ಹೆಣ್ಮಕ್ಳು ನೋಡಿ ಈ ಅನ್ನೋ ಚಪ್ಲನ ಬಿಟ್ಬಿಡಿ. ಕೆಲ್ಸ ಇದೆ, ಹೋಗೋ. ತಲೆ ಹರಟೆ ತಂದು ಅಯೋಗ್ಯ, ಬಹಳ ಮಾತಾಡ್ತಾನೆ. ನೀ ಬೇಜಾರು ಮಾಡ್ಕೋಬೇಡ ನ್ಯಾನ್ಸಿ. ಅದೇನೋ ಏನೋ ನಿನ್ನ ಕಂಡಾಗ್ಲಿಂದ ನನ್ನ ಹೆಂಡತಿ ಮಕ್ಕಳು ಯಾರೂ ಬೇಡ ಅನ್ಸ್ಬಿಟ್ಟಿದೆ. ನೀನೇ ನನ್ನ ಪಂಚಪ್ರಾಣ, ನೀನೇ ನನ್ನ ಹೊರ್ಕೊಬಿಟ್ರ. ಏನಪ್ಪ ಅಶೋಕ್, ಗೆಸ್ಟ್ ಹೌಸ್ ಏನ್ ಸಕ್ಕದಾಗಿದೆ. ಹೌದಾ? ಬಾ ಒಳಗೆ ಹೋಗೋಣ.
ಜಾನ್ ಸರ್. ಜ್ಯೂಸ್ ತಗೊಂಬಾ. ಓಕೆ ಸರ್. ಲವ್ ಸಿದ್ದು, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಯಾವ ನ್ಯೂಸ್ ಚಾನಲ್ ಹಾಕಿದ್ರು ನೀನೇ ಬರ್ತೀಯಲ್ಲ. ಅದೆಲ್ಲ ಹಾಕ್ಬಿಡು. ಹೇಗ್ ನಡೀತಿದ್ಯಪ್ಪ ನಿನ್ ಕೆಲ್ಸ? ನಡೀತಾ ಇದೆ ಸರ್ ತಗೊಳ್ಳಿ. ಪರವಾಗಿಲ್ಲ. ಅದೇ ಫೈಲು, ಅದೇ ಕೇಸು, ಒಂದ್ ರೇಂಜಲ್ಲಿ ನಡೀತಾ ಇದೆ. ಹಾ ಅಶೋಕ್, ಒಂದ್ ಬ್ರೇಕಿಂಗ್ ನ್ಯೂಸ್ ಇದೆ. ಏನಪ್ಪ ಅದು? ನಾನು ಕೆಲ್ಸದ ಮೇಲೆ ಒಂದಷ್ಟು ದಿನ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ನೀನ್ ಬಿಡಪ್ಪ, ಆಪರೇಷನ್ಗಳನ್ನು ಮಾಡ್ತಾನೆ ಇರ್ತೀಯ. ಹೌದು, ಯಾವ ಊರು? ದೇವ್ಪುರ ಅಂತ. ದೇವ್ಪುರನ? ಹೌದು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ? ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ನೋಡ್ಬೇಕು. ಲವ್, ನೀ ನನ್ನ ಸ್ನೇಹಿತ ಕಣ. ಅಲ್ಲೆಲ್ಲೋ ಇರೋ ಬದಲು ನನ್ಗೆ ಗೊತ್ತಿರೋ ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲೇ ಇರೋ ವ್ಯವಸ್ಥೆ ಮಾಡ್ತೀನಿ ಬಿಡು. ಬೇಡ ಬಿಡ, ಸುಮ್ನೆ ನಿನ್ಗೆ ಯಾಕೆ ರಿಸ್ಕೋ? ನೀ ನನ್ನ ಸ್ನೇಹಿತ, ನಾನು ಹೇಳ್ತಾ ಇದ್ದೀನಿ. ಹೋಗ್ತೀಯಾ, ಅಲ್ಲಿರ್ತೀಯಾ ಅಷ್ಟೇ. ನಾನು ಎಷ್ಟು ಸಲ ಟೇಬಲ್ಸ್ ಹೇಳ್ಕೊಡ್ಬೇಕು ನಿನ್ಗೆ? 2 2 ಎಷ್ಟು? ಬರೀ ಕರೆಕ್ಟ್ ಆಗಿ ಒಂದ್ಸಲ ಹೇಳಿದ್ರೆ ನೆನ್ಪಲ್ಲಿ ಇಟ್ಕೋಬೇಕು ಐಶು. ಗೊತ್ತಾಗಲ್ವಾ ನಿನ್ಗೆ? ಎಷ್ಟು ಮ್ಯಾಥ್ಸ್ ಅಲ್ಲಿ 0 ನಿನ್ಗೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಯಾರದು? ನನ್ ಮುದ್ದು ಕಂದನ್ನ ಯಾರು ಬೈತಾ ಇರೋದು? ಹೀಗೆ ಮಗಳನ್ನ ಉಬ್ಬಿಸ್ತಾ ಇರಿ. ಒಂದ್ ಕೂಡಕ್ ಬರಲ್ಲ, ಒಂದ್ ಕಳಿಯಕ್ ಬರಲ್ಲ. ಇಂಥವಳಿಗೆ ಹೊಡೆದೇ ಬುದ್ಧಿ ಕಲಿಸ್ಬೇಕು. ಚಿಕ್ಕ ಹುಡುಗಿ ತಾನೆ, ಹೇಳ್ಕೊಟ್ರೆ ನಿಧಾನ ಕಲಿತಾಳಪ್ಪ. ನಾನು ನೀನು ಏನು ಹುಟ್ಟಾನೆ ಕಲ್ತಿದ್ವಾ? ಹೀಗೆ ಮಗಳನ್ನ ಮುದ್ ಮಾಡ್ತಾ ಇರಿ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಒಂದ್ ದೊಡ್ಡ 0. ಒಂದ್ ಟೇಬಲ್ಸ್ ನೆಟ್ಟಿಗೆ ಬರೆಯಕ್ ಬರಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ನೀವುಂಟು, ನಿಮ್ ಮಗಳುಂಟು. ಇರು, ನಾನು ಅಮ್ಮನ ಕೂಲ್ ಮಾಡಿ ಬರ್ತೀನಿ. ಕೃಷ್ಣವೇಣಿ ಡಾರ್ಲಿಂಗ್, ಚಿನ್ನ, ಕೃಷ್ಣವೇಣಿ ನೋಡೇ ಇಲ್ಲಿ. ಯಾಕೆ ಚಿನ್ನ ಕೋಪ? ಕೃಷ್ಣವೇಣಿ ಪ್ಲೀಸ್ ಬಿಡ್ರಿ. ಮಗಳಗ್ ಬುದ್ಧಿ ಹೇಳೋದ್ ಬಿಟ್ಟು ಮುದ್ ಮಾಡಕ್ ಬರ್ತೀರಾ? ಹೌದು, ಮದ್ವೆಗೂ ಮುಂಚೆ ನೀನ್ ಕೋಪನೇ ಮಾಡ್ಕೋತಿರ್ಲಿಲ್ಲ, ಈಗ ಯಾಕೆ ಹಿಂಗಾದೆ? ಎಲ್ಲ ಈ ಅಪ್ಪ ಮಗಳಿಂದಾನೆ. ಬಿಡು ಕೃಷ್ಣವೇಣಿ, ಅವಳ ವಯಸ್ಸಿನಲ್ಲಿದ್ದಾಗ ನಾನು ನೀನು ಎಲ್ಲ ಹೀಗೆ ತಾನೇ ಆಡ್ತಿದ್ದು. ಈಗ ನಾವೆಲ್ಲ ಕಲ್ತಿದೀವಲ್ವಾ, ಹಾಗೆ ಅವಳು ಕಲಿತಾಳ್ ಬಿಡು. ಹಾ, ಅಂದಾಗೆ ನಿನ್ನತ್ರ ಒಂದ್ ವಿಷಯ ಹೇಳ್ಬೇಕು. ಏನೋಪ್ಪ ಅದು? ಅದೇನ್ ಹೇಳ್ರಿ? ನನಗ್ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡು, ನಾಳೆನೆ ಹೊರಡ್ಬೇಕು. ನಾಳೆನೇನಾ? ನಾಳೆನೆ. ಹೇಗೂ ಪುಟ್ಟಿಗೂ ರಜಾ ಇದೆಯಲ್ಲ. ಸರ್ ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಎಲ್ಲಿಗೆ ಹೋಗ್ಬೇಕಿತ್ತು? ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಪರವಾಗಿಲ್ಲ. ಈ ರೋಡು ಎಷ್ಟು ಸ್ಟ್ರೈಟಾಗಿ ಹೋಗುತ್ತೋ ಅಲ್ಲಿವರೆಗೂ. ಸರಿ ಬನ್ನಿ. ಥ್ಯಾಂಕ್ ಯು. ಏನು ಸರ್ ಇದು ಜೀಪು? ಹಳೇ ಮಾಡಲು, ಸೂಪರ್ ಆಗಿದೆ. ಹಿಂದೆ ಈ ಜೀಪ್ನ ಯುದ್ಧದಲ್ಲಿ ಉಪಯೋಗಿಸಿದ್ರು, ಇವಾಗ ನಾವು ಉಪಯೋಗಿಸ್ತಾ ಇದ್ದೀವಿ. ಅಬ್ಬಾ, ಇತಿಹಾಸನ ಓಪ ಮಾಡ್ಬಿಟ್ರಲ್ಲ ಸಾರ್. ಸಾರ್, ನನ್ನ ಹೆಸರೇನು ಅಂತ ಕೇಳಲೇ ಇಲ್ಲ. ನೀವು ಕೇಳಿಲ್ಲ ಅಂದ್ರೂ ಹೇಳ್ತೀರಾ ಅಂತ ಗೊತ್ತು. ಹೇಳಿ, ಏನ್ ನಿಮ್ಮ ಹೆಸರು? ಆಕ್ಚುಲಿ ಮೈ ನೇಮ್ ಇಸ್ ಕೊಟ್ರೇಶಿ. ಕೊಟ್ರೇಶಿನಾ? ರೀ ಕೊಟ್ರೇಶಿ, ನಿಮ್ಮ ಹೆಸರಿಗೂ ನಿಮ್ ವೇಷಕ್ಕೂ ಸಂಬಂಧನೇ ಇಲ್ವಲ್ರಿ? ಸರ್, ಈಗ ನಮಗೂ ನಿಮ್ಗೂ ಸಂಬಂಧ ಇತ್ತಾ? ಆದ್ರೂ ನೀವು ನಂಗೆ ಲಿಫ್ಟ್ ಕೊಡ್ತಿಲ್ವಾ? ಇದು ಹಾಗೆ ಅನ್ಕೊಳ್ಳಿ. ಆಯ್ತು ಬಿಡಿ ಕೊಟ್ರೇಶಿ ಅವರೇ. ಅಂದಾಗೆ ನೀವೀಗ ಎಲ್ಲೋಗ್ತಾ ಇದ್ದೀರಾ ಸರ್? ನಾನು ದೇವ್ಪುರ ಹೋಗ್ತಿದ್ದೀನಿ. ದೇವ್ಪುರನ? ಸರ್, ಹಾಗೆ ಮುಂದೆ ಹೋದ್ರೆ ರೈಟ್ ಸೈಡಲ್ಲಿ ಒಂದು ಟೀ ಶಾಪ್ ಸಿಗುತ್ತೆ. ಟೀ ಕುಡ್ಕೊಂಡು ಹೋಗೋಣವಾ? ರೀ ಸುಮ್ನಿರ್ರಿ, ಈ ಕಾಡಲ್ಲಿ ಟೀ ಶಾಪ್ ಎಲ್ರಿ ಬರುತ್ತೆ? ಸಾರ್, ನಾನಲ್ಲಿ ರೆಗ್ಯುಲರ್ ಕಸ್ಟಮರು, ನನಗೆ ಗೊತ್ತು. ಬನ್ನಿ ಸಾರ್. ಸರಿ ನಡಿಯಪ್ಪ. ಇಲ್ಲೇ ಲೆಫ್ಟು ಸಾರ್. ಸರ್, ಇಲ್ಲೇ ನಿಲ್ಸಿ ಸರ್. ಅಬಾಬಾಬಾ, ಇಂಥ ಕಾಡ್ನಲ್ಲೂ ಟೀ ಅಂಗಡಿ ಹುಡುಕಿಟ್ಟಿದ್ದೀರಲ್ರಿ? ಇದೆಲ್ಲ ನಮ್ಮ ಏರಿಯಾನೇ. ಬನ್ನಿ ಸಾರ್. ಸಾರ್, ಇಲ್ಲಿ ಚಾ ಸೂಪರ್ ಆಗಿರುತ್ತೆ, ಕುಡ್ರಿ ಸರ್, ನಿಮಗೆ ಗೊತ್ತಾಗುತ್ತೆ. ಮೇಡಮ್ ಬನ್ನಿ ಬೇಗ. ಅಣ್ಣ, 4 ಕಪ್ ಟೀ ಕುಡಿ. ತಗೋ ಚಿನ್ನು, ಬಿಸಿ ಇದೆ. ಹುಷಾರಾಗಿ ಕುಡಿ.
ಒಬ್ರು ಟೀ ಕುಡಿತಿದ್ರಲ್ಲ ಅವ್ರು ಎಲ್ಲಿ ಹೋದ್ರು ನೋಡಿದ್ರಾ? ಇಷ್ಟೊತ್ತು ನಮ್ ಜೊತೆನಲ್ಲ ಇದ್ನಲ್ಲ, ಎಲ್ಲಿ ಹೋಗ್ಬಿಟ್ಟ? ಎಲ್ಲಿ ಹೋದ ಇವನು? ಇದ್ದಕ್ಕಿದ್ದಾಗೆ ಮಾಯ ಆದ. ಯಾರಿರ್ಬೋದು? ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಮೊದ್ಲೇ ತರ್ಲೆ ಎಲ್ಲೋ ಹೋಗಿರ್ತಾನೆ ಬಿಡ್ರಿ, ತಲೆ ಎಲ್ಲ ತಿಂದಾಕ್ಬಿಟ್ಟ. ಹಲೋ, ಹೇಳು ಅಶೋಕ್. ಓಕೆ ಓಕೆ, ನಾನದೆಲ್ಲ ನೋಡ್ಕೋತೀನಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಅಲ್ಲೊಬ್ಬ VIP ರಾಮಯ್ಯ ಅಂತಿರ್ತಾನೆ. ಭಲೇ ಹುಚ್ಚ, ಯಾವಾಗ್ಲೂ ಟೈಟ್ ಆಗಿರ್ತಾನೆ, ಗಂಟೆಗೊಂದೊಂದು ಮಾತಾಡ್ತಾನೆ. ಅವನ ಹತ್ರ ಜಾಸ್ತಿ ನೀನು ಮಾತಾಡಕ್ ಹೋಗ್ಬೇಡ. ಯಾಪುರ ಬ್ಯಾಗ್ ಹಿಡ್ಕೊಂಬರ್ತಾರೆ. ವಾಟ್ಸಪ್ ಸಿದ್ದು. ಹೇ ಅಶೋಕ್, ಏನ್ ಅಶೋಕ್ ಇದ್ದಕ್ಕಿದ್ದಂಗೆ ದಿಢೀರಂತ? ಹಾಗೆ ಸುಮ್ನೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಮತ್ತೆ ನಿನ್ ಡ್ಯೂಟಿ ಇದೇ ಊರಿಗೆ ಹಾಕಿದ್ದಾರೆ, ಬಂದ್ 2 ದಿನ ಆಯ್ತು. ಹಿಮಾಲಯದಲ್ಲಿ ಬಿಸಿ ಜೋಳ ಸಿಕ್ತಾಗಾಯ್ತು. ಅಂದಾಗೆ ಇವಳು ಯಾರು ಗೊತ್ತಾ? ಇವ್ರು ಮರೆಯಕ್ಕಾಗುತ್ತಾ? ಕಾಲೇಜು, ಕ್ಯಾಂಪಸ್ಸು, ಕ್ಲಾಸ್ ರೂಮು, ಆ ದಿನದ ಹುಡುಗಾಟಗಳು, ನಾವು ಮಾಡ್ತಿದ್ದ ಚೇಷ್ಟೆಗಳು, ಅದ್ರ ಜೊತೆ ಇವರು ಸೇರಿ ಮೈಂಡ್ ಒಳಗೆ ಅಚ್ಚೆ ಹಾಕಿದೆ ನೆನಪು. ಅಂದಂಗೆ ಇವಳು ನಿನ್ ಮಗಳಂತ ಗೊತ್ತಾಗಲ್ವೇನಾ? ಹೌದು, 200%. ಹೌದು, ಏನಾ ಬೋರ್ಡು? ಮುಂದೆ ನಿಮ್ಗೆ ಗೊತ್ತಾಗತ್ತೆ ಬಿಡ್ರಪ್ಪ. ಏನಿಲ್ಲ ಕಣ, ಈ ಮನೆ ಒಂದು ಕೇಸಲ್ಲಿ ನಡೀತಾ ಇದೆ, ಅದಕ್ಕೆ ಬೋರ್ಡ್ ಹಾಕಿದ್ದಾರೆ. ಬಟ್ ಯು ಡೋಂಟ್ ವರಿ ಮ್ಯಾನ್, ಆಫೀಸರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಆರಾಮಾಗಿರಿ, ನಿಮ್ಗೆ ಉಳಿಯೋ ವ್ಯವಸ್ಥೆ ಮಾಡಿದ್ದೀನಿ.
ಹಾಗೇನೆ ಮನೆ ನೋಡ್ತಾ ಇರು. ರಾಮಯ್ಯ, ಮನೆ ತೋರ್ಸು. VIP ರಾಮಯ್ಯ. ಪಾರ್ಟಿ ಒಳ್ಳೆಯವನೇ, ಸ್ವಲ್ಪ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾಸ್ಮಾನಂ ಸೃಜಾಮ್ಯ. ರಾಮಯ್ಯ, ನಿಮ್ ಹೆಸರಿಂದ VIP ಅಂತಿದ್ಯಲ್ಲ, ಹಾಗಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಪರ್ಸನ್. ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಈ ಊರಲ್ಲಿರೋ ಕಾಡು, ನದಿ, ಮಣ್ಣು, ಮನೆ, ಗಾಳಿ ಕೂಡ ನಾನ್ ನೋಡಿದ್ರೆ ಭಯ ಪಡ್ತವೆ. ಯಾಕೆ? ಇಂಥ ಪ್ರಶ್ನೆಗಳೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಹೆಸರಿಂದಗಡೆ VIP ಅಂತ ಇಟ್ಕೊಂಡಿರೋದು. ನೀವ್ಯಾರೋ ನಂಗೆ ಗೊತ್ತಿಲ್ಲ. ಬಂದ್ ಕೆಲ್ಸನ ಮುಗಿಸ್ಕೊಂಡು ಹೋಯ್ತಾ ಇರ್ಬೇಕು. ಈ ಹುಡುಗನ ನಾವು ಆಗ್ಲೇ ಜೀಪ್ ಹತ್ರ ನೋಡಿದ್ವಿ. ಮಾತಾಡೋಣ ಅನ್ನೋಷ್ಟ್ರಲ್ಲಿ ಹೋಗ್ಬಿಟ್ಟ. ಹೌದು, ಯಾರೀ ಹುಡುಗ? ಈತ ಅನಾಥ. ಆದ್ರೆ ಒಂದು ಘಟನೆಯಿಂದ ಈಗಾದ. ಅಮ್ಮ ಕಾಯ್ತಾ ಇರ್ತಾರೆ, ನಾನು ಇನ್ನು ಹೊರಡ್ತೀನಿ. ಸರಿನಾ? ಅಮ್ಮನಿಗೆ ಊಟ ತಗೊಂಡೋಗು. ಅಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳೋ. ಬರ್ತೀನಣ್ಣ. ಆಯ್ತಪ್ಪ, ಹೋಗ್ಬಾ. ಅಣ್ಣ, ಅವ್ವಂಗೆ ಟ್ಯಾಬ್ಲೆಟ್ ಹೇಳಿದ್ನಲ್ಲ, ಕೊಡೋಣ. ಅವ್ವ, ಲೇಟ್ ಆಗ್ಬಿಡ್ತು ಕಣವ್ವ, ಇವತ್ತು ಕೆಲ್ಸ ಜಾಸ್ತಿ ಇತ್ ಕಣವು. ಅವ್ವ, ಮಲಗ್ಬಿಟ್ಟಿಯೇನವ್ವ? ಎದಳವು, ಊಟ ತಂದಿದ್ದೀನಿ. ಅವ್ವ, ಎದಳವು. ಅಮ್ಮ, ಈಗ ಬಂದಿಯ ಮಗ? ಹೂ ಕಣವ್ವ. ಅವ್ವ, ಬರ್ದಿದ್ನಲ್ಲವ್ವ ಪರೀಕ್ಷೆಯ, ನಂದೆಯ ಎಲ್ಲಾರ್ಕಿಂತ ಜಾಸ್ತಿ ಮಾರ್ಕ್ಸು. ಹೌದಾ ಮಗ? ಸ್ಕೂಲ್ನಾಗೆ ಅದೇನೋ ಸನ್ಮಾನ ಮಾಡ್ತಾರೆ ಅನ್ಕಣವ ನಂಗೆ. ಹೌದೇನ್ಲ? ಬಾರ್ಲ ಬಾ ಮಗ. ಈ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟ ಪಡ್ತಾ ಇದೀಯ. ಆ ಕಡೆ ಸ್ಕೂಲ್ಗೂ ಹೋಗ್ಬೇಕು, ಈ ಕಡೆ ಎಲ್ಲ ಕೆಲಸನೂ ನೋಡ್ಕೋಬೇಕು. ಇದ್ರ ಜೊತೆ ನನ್ನನ್ನು ನೋಡ್ಕೊಂತಿದ್ದೀಯಲ್ಲ ಮಗ. ಓ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ದೋ ನಾನು. ನಿನ್ನಂತ ಒಳ್ಳೆ ಮಗನ್ನ ಅದೇ ಅವ್ರು ಕೊಟ್ಟ ನನಗೆ. ಸುಮ್ಕಿರವು, ನೀನ್ ಹಿಂಗೆಲ್ಲ ಮಾತಾಡ್ಬೇಡ ನೋಡು. ಅಯ್ಯೋ, ನಾನು ಹೇಳ್ದೆ ಇನ್ನ ನೋಡ್ಕೊಂಡ ನೀನ. ನನಗ್ ಗೊತ್ತು ನೀನು ನನ್ ಸಮಾಧಾನ ಕೇಳ್ತಿದೀಯ ಅಂತ. ಆ ದೇವ್ರು ನನ್ ಕರ್ಕೊಳ್ಳಕ್ಕಿಲ್ಲ, ಈ ಭೂಮಿನೂ ನನ್ ಕೈ ಬಿಡಕ್ಕಿಲ್ಲ. ಈ ಜೀವ ಭಾರ ಆಗ್ಬಿಟ್ಟಿದೆ ಮಗ. ನಿನ್ನನ್ನ ನಾನ್ ನೋಡ್ಕೊಳ್ಳೋ ವಯಸ್ಸಲ್ಲಿ ನೀನ್ ನನ್ನನ್ನು ನೋಡ್ಕೊಂತಿದ್ದೀಯಲ್ಲ ಮಗ. ಇಂಥ ಜೀವನ ಯಾಕೆ ಬೇಕು ನನಗೆ? ಅಯ್ಯೋ, ಹಂಗೆಲ್ಲ ಏನು ಆಗಕ್ಕಿಲ್ಲ, ನೀನ್ ಎದಳವ. ಸುಮ್ಕಿರವು, ಹಂಗ್ಯಾಕ್ ಮಾತಾಡಿಯಾ? ನಾನು ಹೇಳ್ದೆ ಇನ್ನ ನೋಡ್ಕೊಂಡ ನಿನ್ನ.
ಹುಟ್ಟಾಗಿಂದ ನೀನ್ ನನ್ ನೋಡ್ಕೊಂಡಿಲ್ವಾ ಹಂಗೆಯ ನಾನು ನೀನ್ ನೋಡ್ಕೊಂತೇವ್ನಿ ಸುಮ್ನೆ ಊಟ ಮಾಡವ್ವ. ದೇವಸ್ಥಾನದಲ್ಲಿ ದಾರ ಕೊಟ್ಟವ್ರೆ, ಕಟ್ಕೊಂಡ್ರೆ ಒಳ್ಳೇದೈತದ ಅಂತ ಕಣವು. ಬೇಗ ಹುಷಾರೈತೆ ಕಣವ್ವ. ಇವಾಗ ಆರಾಮಾಗಿ ಮಲ್ಕೋ. ಕೂಲಿ ನಾಲಿ ಮಾಡಿ ಶಾಲಿ ಕಲಿಯುತ್ತಿದ್ದ ಜಾಣನಾಗಲೆಂತ, ಓದಿ ಆಡಿಕೊಂಡು ಬೆಳೆಯೋ ವಯಸ್ಸಿನಲ್ಲಿ ನಾನೇ ಭಾರವಾದೆ. ಹಡೆದ ತಾಯಿ ನಾನು ಸಾಕಲಿಲ್ಲ ನಿನ್ನ ನೀನೆ ತಾಯಿಯಾದೆ. ಹಡೆದ ತಾಯಿ ನಾನು ಸಾಕಲಿಲ್ಲ ನಿನ್ನ ನೀನೆ ತಾಯಿಯಾದೆ. ಮುಪ್ಪಾದ ತಾಯಿ ಏನೇನೋ ಕನಸ ಕಟ್ಟಿಕೊಂಡ ಕುಂತಿತ್ತ, ಕನಸು ನನಸಾಗದೆ ಹೋಯಿತಲ್ಲೋ, ಕನಸು ನನಸಾಗದೆ ಹೋಯಿತಲ್ಲೋ. 7ನೇ ತರಗತಿ ಪರೀಕ್ಷೆಯಲ್ಲಿ ಇಡೀ ನಮ್ಮ ಶಾಲೆಗೆ ನಮ್ಮೆಲ್ಲರ ನೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿ ಅರವಿಂದ ಅತ್ಯಂತ ಹೆಚ್ಚಿನ ಅಂಕ ಪಡೆದು ಮೊದಲ ಸ್ಥಾನ ಗಳಿಸಿದ್ದಾನೆ. ಹಡೆದ ತಾಯಿ ತನ್ನ ಮಗನಲ್ಲಿ ಹೆತ್ತ ತಾಯಿಯ ಕಂಡಾಳು. ಮಗುವಿನಂತೆ ನನ್ನ ಸಾಕಿ ಸಲಹಿ ನನ್ನ ನೀನೆ ತಾಯಿಯಾದೆ. ಅಯ್ಯೋ ಮಗ. ಅವ್ವ ಇವತ್ ಸ್ಕೂಲ್ನಾಗೆ ನೋಡ್ಬೇಕಿತ್ ನೀನು. ಅದೇ ಆ ಬಾಂಡ್ಲಿ ಮೇಷ್ಟ್ರವರಲ್ಲ ಅವರೇ ನಂಗೆ ಪ್ರಶಸ್ತಿ ಕೊಟ್ಟಿದ್ದು. ತುಂಬ ಜನ ಬಂದಿದ್ರು, ಹೆಂಗ್ ಚಪ್ಪಾಳೆ ಹೊಡಿತಿದ್ರು ಗೊತ್ತಾ. ನಂಗೆ ಬೋ ಖುಷಿ ಆಯ್ತು. ನೀನು ಇರ್ಬೇಕಾಗಿತ್ತು ಕಣವ್ವ. ನೋಡಿ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ. ಇಲ್ಲೋಡು 5,000 ರೂಪಾಯಿ ಕೊಟ್ಟವ್ರೆ. ಕೆಂಚನೂ 5,000 ರೂಪಾಯಿ ಕೊಡ್ತಾರೆ. 2 ಸೇರಿಸಿ ಆ ಡಾಕ್ಟರ್ ಹೇಳಿದ ಆಪ್ರೇಷನ್ ಮಾಡಿಸ್ಬಿಡೋದೆಯ. ಆಮೇಲೆ ಅಮ್ಮ ಮಗ ಊರು ತುಂಬ ಕೈ ಹಿಡ್ಕೊಂಡು ಸುತ್ತಾಡೋದೆಯ. ಅವ್ವ ನಿಂಗೆ ಮೈಸೂರು ಪಾಕ್ ತುಂಬ ಇಷ್ಟ ತಾನೆ, ನೋಡು ಅದನ್ನು ತಂದೀವ್ನಿ. ನಾನು ಇನ್ಮೇಲೆ ನಿನ್ನ ರಾಣಿ ಥರ ನೋಡ್ಕೊಂತೀನಿ. ಏನವ್ವ ಮಾತಾಡೋದೇ ಇಲ್ಲ ಅಂತ್ಯಾ. ಅವ್ವ ನಿದ್ದೆ ಮಾಡ್ಬಿಟ್ಟೇನು ಅವ್ವ? ಎದಳವ್ವೋ ಅವ್ವ, ಅವ್ವ ಚೆನ್ನಾಗಿಡುವಂತ ದೇವರಲ್ಲಿ ಬೇಡ್ಯಾಳು ತಾಯಿ ಮಗನಿಂದ ದೂರಾದ್ಲು. ಆದ್ರೆ ನಾನ್ ಸಾಕಿರೋದು ಈತನ್ ಮೆದುಳು ಸರಿ ಇಲ್ಲ ಅಷ್ಟೇ. ಬನ್ನಿ ಮನೆ ತೋರಿಸ್ತೀನಿ. ಏಯ್ ನಡಿಯಲ್ಲಿ. ಎಲ್ಲ ಹೋಗಿದ್ದೆ ಇಷ್ಟೊತ್ತು? ನಾನು ಊರ ಹತ್ರ ಹೋಗಿದ್ದೆ. ಅಲ್ಲಿ ಹೋಗ್ಬೇಡ ಅಂತ ಹೇಳಿಲ್ವಾ ನಿಂಗೆ? ನಡೀರಿ. ಹೋಗ್ರಿ ನನ್ನ ಮಕ್ಕಳ, ಮುಂದೈತೆ ಮಾರಿ ಹಬ್ಬ.
ಹೇ ಹೆದರ್ಕೋಬೇಡ, ಬರೀ ಪಾರಿವಾಳ. ಪುಟಿ ಬಾಮ್ಮ. ಇಷ್ಟು ದಿವಸ ಮಾಡಿದ್ದು ಕೆಲಸ ಅಲ್ಲ, ಇನ್ಮೇಲ್ ಮಾಡ್ತೀಯಲ್ಲ ಅದು ಕೆಲಸ. ಅದ್ ನನ್ಗೂ ಗೊತ್ತು. ನನ್ ಜೊತೆ ನೀವು ಇರ್ತಿರಲ್ಲ, ಗೊತ್ತಾಗದ್ ಬಿಡಿ. ಸಿದ್ಧಾರ್ಥ್, ಹೇ ಬಾ ಅಶೋಕ್. ಇವ್ರ ಹೆಸರು ಶಾರದಾ ಅಂತ ಹೇಳಿ, ಇಲ್ಲೇ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರೆ. ನಿಮ್ ಕೆಲ್ಸಕ್ಕೂ ಸಹಾಯ ಆಗ್ತಾರೆ. ನಮಸ್ಕಾರಮ್ಮ. ಆದ್ರೆ ಸಂಜೆ 7 ಗಂಟೆ ಒಳಗಡೆ ಮನೆ ಕಳಿಸ್ಬಿಡ್ಬೇಕು. ಸರಿ. ಓಕೆನಾ? ಓಕೆ. ನಡೀರಿ, ಮನೆ ತೋರಿಸ್ತೀನಿ. ಬೇಡಮ್ಮ, ಅದಲ್ಲೇ ಇರ್ಲಿ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವೇ ಜೋಡಿಸ್ತೀವಿ. ಅಂದ ಹಾಗೆ ಹೇಳೋದು ಮರ್ತಿದ್ದೆ, ದಯವಿಟ್ಟು ಯಾರು ಪ್ರಶ್ನೆಗಳು ಕೇಳಬೇಡಿ. ಈ ರೂಮ್ ಬಾಗಿಲು ತೆಗೆದು ನೀವ್ಯಾರು ಒಳಗಡೆ ಹೋಗೋ ಪ್ರಯತ್ನ ಮಾಡಬೇಡಿ. ಮನುಷ್ಯರಿಗೆ ಕಾಣದೇ ಇರೋ ವಸ್ತುಗಳ ಮೇಲೆ ಕುತೂಹಲ ಜಾಸ್ತಿ, ಅದಕ್ಕಾದ್ರೂ ನೀನ್ ಹೇಳಲೇಬೇಕು. ಏನಿಲ್ಲ, ಈ ರೂಮ್ ಕೇಸಲ್ಲಿದೆ. ನಮಗ್ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಈ ರೂಮಲ್ಲಿದೆ. ನನಗೆ ಬೀಗ ತೆಗೆಯೋ ಅಧಿಕಾರ ಇನ್ನೂ ಕೊಟ್ಟಿಲ್ಲ. ಅಷ್ಟೇನಾ? ಸರಿ ಬಿಡು. ಅಮ್ಮವ್ರೆ, 7 ಗಂಟೆ ಆಯ್ತು. ನಾನಿನ್ ಮನೆಗೆ ಹೊರಡ್ತೀನಿ. ಅದ್ಯಾಕೆ 7 ಗಂಟೆಗೆ ನಿನ್ ಮನೆಗೆ ಹೋಗ್ಬೇಕು? ಏನಿಲ್ಲ ಅಮ್ಮವ್ರೆ, ಇದು ಮೊದ್ಲಿಂದ ಇರೋ ಪದ್ಧತಿ. ಅದೇ ಯಾಕೆ ಪದ್ಧತಿ ಅಂತ? ನಾನು ಮೊದ್ಲಿಂದಾನು ಇಷ್ಟೊತ್ತಿಗೆ ಹೋಗ್ತಾ ಇದ್ದಿದ್ದು. ಈಗ್ಲೂ ಅಷ್ಟೊತ್ತಿಗೆ ಹೋಗ್ತಿದ್ದೀನಿ ಅಷ್ಟೇ.
ಡಾರ್ಲಿಂಗ್. ರೀ ನನ್ಗನ್ಸುತ್ತೆ ಈ ಮನೇಲಿ ನಮ್ಮನ್ ಬಿಟ್ಟು ಬೇರೆ ಯಾರೋ ಇದಾರೆ ಅಂತ. ಹೌದಾ? ಯಾರಿದ್ದಾರೆ? ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನೀಗ ಸ್ನಾನಕ್ಕೆ ಹೋದಾಗ ಯಾರೋ ಹಿಂದಿಂದ ಬಂದಂಗಾಯ್ತು. ತುಂಬಾ ಭಯ ಆಯ್ತು. ಆಗ್ಲೇ ನಂಗೆ ಈ ತರ ಅನ್ಸಿದ್ದು. ಅಯ್ಯೋ ಹುಚ್ಚಿ, ನಾನೊಂದ್ ಮಾತು ಹೇಳ್ತೀನಿ ಕೇಳ್ತೀಯಾ? ಮನುಷ್ಯನ ಯೋಚನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತವೆ. ಅದರಲ್ಲೂ ಅವನು ಒಬ್ಬಂಟಿಯಾಗಿರುವಾಗಂತೂ ಬೇಡದ್ದನ್ನೇ ಯೋಚನೆ ಮಾಡೋದು ಜಾಸ್ತಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಿನ್ ಭ್ರಮೆ ಅಷ್ಟೆ. ಏನೇ ಆಗ್ಲಿ ನನ್ನನ್ನು ಬಿಟ್ಟು ಹೋಗ್ಬೇಡಿ ನೀವು. ಸರಿ. ಸಾಹೇಬ್ರು ಎಲ್ಲೋ ಹೊರಟಂಗಿದೆ. ಹೌದು, ಕೆಲ್ಸ ಕಾರ್ಯ ಅಂತ ಇರತ್ತಲ್ಲ. ಈಗ್ಲೇ ಹೋಗ್ಬೇಕಾ? ಅಶೋಕ್ ಬರ್ತೀನಿ ಎಂದಿದ್ದಾನೆ. ಇದೇ ಕಾಡ್ನಲ್ಲಿ 20 ಮೈಲಿ ದೂರ ಹೋದ್ರೆ ಅಲ್ಲೊಂದ್ ಕಾಡ್ ಜನಾಂಗ ಸಿಗತ್ತಂತೆ. ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಹೊರಟಿದ್ದೀನಿ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬಿಟ್ರಾ? ಅವರೇನು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿಲ್ಲ. ಅವ್ರಿರೋದು ಕಾಡ್ನಲ್ಲಿ. ಅವ್ರಿಗೆ 100 ಕೆಲಸ ಇರುತ್ತೆ. ಅವ್ರನ್ನ ಭೇಟಿ ಮಾಡ್ಬೇಕಂದ್ರೆ ಇದೇ ಸರಿಯಾದ ಸಮಯ. ಸರಿ ಬಿಡಿ. ರಾಮಯ್ಯ, ಏ ರಾಮಯ್ಯ, ಕುಡಿದು ಬಿದ್ದಿರೋದು ನೋಡು. ಮುಖಕ್ಕೆ ಸ್ಪೆಕ್ಸ್ ಬೇರೆ ಕೇಳು. ಹಾಯ್, ಗುಡ್ ಮಾರ್ನಿಂಗ್ ಅಶೋಕ್. ವೆರಿ ನೈಸ್, ಗುಡ್ ಮಾರ್ನಿಂಗ್. ಹೊರಡೋಣ? ಸರಿ, ಹೊರಡೋಣ. ರೀ, ಕಾಫಿ ಮಾಡ್ತೀನಿ, ಕುಡ್ದು ಹೋಗ್ರಿ. ಇಲ್ಲ, ಟೈಮ್ ಆಗತ್ತೆ, ನಾನು ಹೊರಡ್ತೀನಿ. ರೀ, ಸಂಜೆ ಮನೆಗ್ ಬೇಗ ಬರ್ತೀರಾ ಅಲ್ವಾ? ಓಕೆ, ಆದಷ್ಟು ಬೇಗ ಬರ್ತೀನಿ. ಬಾಯ್. ಬಾಯ್.
ಸಿದ್ದು, ನಾನು ಕಾರ್ಡ್ ಜನರ ಪರಿಚಯ ಮಾಡ್ಕೊಡ್ತೀನಿ, ಮತ್ತೆ ನಾನು ಸಂಜೆ ಸಿಗ್ತೀನಿ, ಸರಿನಾ? ಆಯ್ತಪ್ಪ. ಯಾರದು? ನಿಮಗೆ ಇನ್ಸ್ಪೆಕ್ಟರ್ ಅಶೋಕ್ ಗೊತ್ತಿರ್ಬೇಕಲ್ಲ? ಹಾ, ಗೊತ್ತುಂಟು. ನಾನು ಅವ್ರ ಫ್ರೆಂಡು, ಜರ್ನಲಿಸ್ಟ್. ಹಾಗಾದ್ರೆ ಎಂತ ಮಾರಾಯ? ಹಾಗಂದ್ರೆ ಪತ್ರಿಕೆಯವನು ಅಂತ. ಹಾ, ಗೊತ್ತುಂಟು ಮಾರಾಯ, ಗೊತ್ತಾಯ್ತು. ಇಲ್ಲಿ ಆ ಹಳೆ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲಿ ಉಳ್ಕೊಂಡಿದೀವಿ. ಎಂತ? ಆ ಗೆಸ್ಟ್ ಹೌಸ್ಗೆ ಬಂದಿದ್ದ? ಹೌದು, ಅದೇ ಗೆಸ್ಟ್ ಹೌಸ್. ಹಾ, ನಿಮ್ಗೆ ಎಂತ ಆಗಿಲ್ವಾ? ಇಲ್ಲ, ಯಾಕೆ? ಅದೇ ಅಲ್ಲಿ VIP ರಾಮಯ್ಯ ಇದ್ದಾನಲ್ಲ, ಅದೇ ಗೆಸ್ಟ್ ಹೌಸಾ? ಹೌದು, ಅದೇ ಗೆಸ್ಟ್ ಹೌಸೇ. ಹಾ, ಸರಿ ಸರಿ, ನಾ ಬರ್ತೇನೆ. ರೀ ಯಜಮಾನ್ರೆ, ಒಂದ್ ನಿಮಿಷ ನಿಲ್ಲಿ. ಹಲೋ, ಸ್ವಲ್ಪ ಬನ್ನಿ ಇಲ್ಲಿ. ಎಂತ ಎಂತ ಹೇಳಿ? ನೀವು ಏನೋ ಹೇಳೋದಕ್ ಬಂದ್ರಿ, ಹಾಗೆ ಹೋಗ್ತಾ ಇದ್ದೀರಾ? ಹಾಗೇನಿಲ್ಲ ಬಿಡಿ. ಪರವಾಗಿಲ್ಲ, ಅದೇನು ಅಂತ ಹೇಳಿ. ಅದು ಯಾರಿಗೂ ಹೇಳ್ಬೇಡಿ, ಆ ಮನೆ ಸರಿ ಇಲ್ಲ. ಅಂದ್ರೆ ಆ ಮನೆಯಲ್ಲಿ 3 ಜನರದ್ದು ಒಂದು ಸಂಸಾರ ಇತ್ತು. ಒಬ್ಬ ತಿಮ್ಮಣ್ಣ ಅಂತ, ಅವನ ಹೆಂಡತಿ ಹೆಸರು ಲಲಿತಮ್ಮ ಅಂತ, ಸಾಗರ ಅಂತ ಒಬ್ಬ ಮಗ ಇದ್ದ. ಬಹಳ ಚೆನ್ನಾಗಿತ್ತು ಅವ್ರ ಸಂಸಾರ. ಅಮಾವಾಸ್ಯೆ ಬಂದರೆ ಸಾಕು ಕಾಡೆಲ್ಲ ಸುತ್ತಾಡೋಳಂತೆ. ಅದ್ಯಾಕೋ ಗೊತ್ತಿಲ್ಲ, ರಾತ್ರಿ ಹೊತ್ತು ಅದ್ಯಾರ್ದೋ ಮನೆಗೆ ಹೋಗಿ ಬಾಗ್ಲ ತಟ್ಟೋಳಂತೆ. ಅವಳು ವಿಚಿತ್ರವಾಗಿ ಆಡೋಳಂತೆ, ಲಾಟಿನ ಹಿಡಿದು ಊರು ತುಂಬ ಸುತ್ತೋಳಂತೆ. ಅವ್ರ ಮಗನಿಗೆ ಹುಡುಗಿರ್ ಸೋಕಿ ಇತ್ತಂತೆ. ಈ ಕಾಲದಲ್ಲೂ ದೆವ್ವ, ಭೂತ, ಪಿಶಾಚಿ ಅನ್ನೋದನ್ನ ನಂಬ್ತೀರಾ? ಕೆಲವೊಂದನ್ನ ನಂಬೇಕಾಗತ್ತೆ. ನೀವು ಪ್ಯಾಟೆ ಮಂದಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದ್ರೆ ನಾ ಹೇಳ್ದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ. ಆದ್ರೆ ಹುಷಾರಾಗಿರಿ. ಬರ್ತೀನಿ. ಪಾರ್ಟಿ ಕತೆ ತುಂಬಾ ಚೆನ್ನಾಗಿ ಹೇಳ್ತಾನೆ. ಇದೆಯಾ? ಆಟ ಆಡ್ತಿದ್ದೀನಿ. ಮಮ್ಮಿ ಏನ್ ಮಾಡ್ತಿದ್ದಾರೆ? ಒಳಗಿದ್ದಾರೆ. ಎಲ್ಲ ನಾನೇ ಮಾಡಬೇಕು.